all, welcome back to my channel. Oh my god! Wow! Oh my god! ಇವತ್ತು ನಾವು ನಮ್ಮ ಆಂಟಿಯರ ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯವರ ಅತ್ತೆ ಊರಿಗೆ. ಅಲ್ಲಿ ಅವ್ರದ್ದು ಅಂಗಡಿ ಪೂಜೆ ಇದೆ ಅಂತೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಇವತ್ತು ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾವು ಹೋಗಿದ್ದು ವೆಲ್ಡಿಂಗ್ ಅಂಗಡಿ ಪೂಜೆಗೆ. ಸುಮಾರು ವರ್ಷನೇ ಹೋಗಿತ್ತು, ಒಂದು 3-4 ವರ್ಷನೇ ಆಗಿತ್ತು ನಾವು ಅವ್ರ ಊರಿಗೆ ಹೋಗಿ. ನನ್ನ ಮಗ ಚಿಕ್ಕವನಿದ್ದ ಆವಾಗ ಹೋಗಿದ್ದು ನಾವು. ಮತ್ತೆ ಹೋಗೋಕ್ಕೆ ಟೈಮೂ ಸಿಗಲಿಲ್ಲ. ಅವರು ಬಾಬಾ ಅಂತ ಇದ್ದರು, ಆದರೆ ನಮಗೆ ಟೈಮ್ ಸಿಗಲಿಲ್ಲ ಹೋಗೋಕ್ಕೆ. ಆಮೇಲೆ ಯಾವುದು ಸಂದರ್ಭ ಕೂಡಿ ಬರಲಿಲ್ಲ ನಮ್ಗೆ ಹೋಗೋಕ್ಕೆ. ಇದು ಹೆಂಗಿದ್ರು ಫಸ್ಟ್ ಫಂಕ್ಷನ್ ಅಲ್ವ ಅವ್ರ ಮನೇಲಿ, ಹಾಗಾಗಿ ಹೋಗೇ ಬಂದ್ಬಿಡೋಣ ಅಂತ ಹೇಳಿ ನಾವು ಹೋದ್ವಿ. ಇಲ್ಲಿ ಬಿಟ್ಟಿದ್ದೆ ನಾವು ಸುಮಾರು ಒಂದು 11:30 ಆಗಿತ್ತೇನೋ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ 1:30 ಆಗಿತ್ತು. ಇನ್ನು ಹೋಗೋ ಅಷ್ಟೊತ್ತಿಗೆ ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಗಿಫ್ಟ್ ತೊಗೊಂಡು ಹೋಗೋಕೆ ಅಲ್ಲೆಲ್ಲೂ ಅಂಗಡಿನೂ ಸಿಗಲಿಲ್ಲ ನನಗೆ. ಇನ್ನು ಅಲ್ಲೇ ಊರಲ್ಲೇ ಒಂದು ಫ್ರೇಮ್ ಮಾಡ್ತಾರಲ್ವ, ಆ ಅಂಗಡಿ ಸಿಕ್ತು. ಇನ್ನು ಈ ಗಣೇಶ ಫ್ರೇಮ್ ತೊಗೊಂಡೆ ನಾನು. ಫಸ್ಟ್ ಟೈಮು ಅಂಗಡಿ ಓಪನ್ ಮಾಡ್ತಾಯಿದ್ದಾರೆ, ಯಾವುದೇ ವಿಘ್ನ ಇಲ್ದಿರ ಇರಲಿ ಅಂಥೇಳಿ ಫ್ರೇಮ್ ತೊಗೊಂಡೆ. ಇನ್ನು ಈ ಫ್ರೇಮ್ ನಿಮಗೆ ನಾನು ತೊಗೊಂಡಿದ್ದು ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನು ಅಲ್ಲಿ ಹೋದ್ಮೇಲೆ ಏನಾಯಿತು ಅಂದರೆ, ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ಇಲ್ಲಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದೆ. ಹ್ಞೂ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡಬೇಕಾದ್ರೆ ಯಾರಾದರೂ ಏನಾರು ಅಂದ್ಕೊತಾರ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಇಟ್ಕೊತಾರೆ ನನ್ನ ಮುಂದೆ. ನೋಡಿದ್ರೆ ವೀಡಿಯೋನೇ ಮಾಡಲ್ಲ, ನಂಬಿಕೆ ದ್ರೋಹ ಮಾಡ್ತಾರೆ. ಇಷ್ಟು ಮೋಸ ಮಾಡ್ತಾರೆ ನೋಡಿ. ನಾವು ಎಲ್ಲ ಫುಲ್ ಫ್ಯಾಮಿಲಿನೇ ಹೋಗಿದ್ವಿ. ಇನ್ನು ಅಲ್ಲಿ ಊಟ ಮಾಡ್ದಿರೋ ಬಿಡಲೇ ಇಲ್ಲ ಅವರು. ಊಟ ಮಾಡಿಕೊಂಡೇ ಹೋಗಬೇಕು, ನೀವು ಇಷ್ಟು ದೂರ ಬಂದಿದ್ದೀರಾ ಅಂತ ಹೇಳಿ. ಇನ್ನೇನು ಮಾಡೋದು ಅಂತೇಳಿ ಮತ್ತೆ ಮನೆಗೆ ಹೋಗಿ, ಅಂಗಡಿಯಿಂದ ಮನೆಗೆ ಒಂದು ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ಮನೆಗೆ ಹೋಗಿ ನಮ್ಮ ಆಂಟಿ ಮಗಳು ಬೇಗ ಹೋಗಿ ಅಡುಗೆ ಬೇರೆ ಮಾಡಿದ್ಲು. ಹಾಗಾಗಿ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಸುಮಾರು ಒಂದು 5:30 ಆಗೋಯ್ತು. ಫೋಟೋ ಯಾಕೆ ಹೊಡಿತೀನಿ ಅಂತ ಆಕೆ, ನಾನು ಫೋಟೋ ಯಾಕೆ ಹೊಡಿತೀನಿ ಅಂತ ಅಜ್ಜಿ ಫೋಟೋ ಯಾಕೆ ಹೊಡಿತೀನಿ? ಇಲ್ಲ, ಅಜ್ಜಿದ ಫೋಟೋ ಹೊಡಿತಿದ್ದೆ ನಾನು. ಹೌದ್ವಾ? ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 8 ಗಂಟೆ ಆಗೋಯ್ತು. ಇನ್ನು ಬಂದು ನಾನು ಏನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ಒಂದು 72 ಕಿಲೋಮೀಟ್ರ್ ಆಗುತ್ತೇನೋ ನಮ್ಮ ಮನೆಗೆ, ಹಾನಗಲ್ಲಿಂದ ಅಲ್ಲಿಗೆ. ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗೋಯ್ತು. ಹೆಂಗೆ ಬಂದು ಮಲ್ಕೊಂಡಿದ್ದೀನೋ ಏನೋ. ಅಲ್ಲಿ ಬಿಸಿಲು ಜಾಸ್ತಿ ಇವಾಗ, ಇಷ್ಟು ಕೋಲ್ಡ್ ಇದ್ರೂ ಬಿಸಿಲು ಜಾಸ್ತಿ ಅಲ್ಲಿ. ನನಗಂತೂ ಸಾಕಾಗೋಯ್ತು. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ವೀಡಿಯೋನ. ಇನ್ನು ಮನೆಗೆ ಬಂದಮೇಲೆ ಎಷ್ಟು ಕೆಲಸ. ನೆನ್ನೆರು ಬನ್ನಿನ ಮೇಲಿದ್ದಾರೆ, ಯಾವಾಗೂ ಅಷ್ಟೇ ನಾಚ್ಕೊಂಡು ಒಳಗೆ ಹೋಗ್ತಾರೆ ನೋಡಿ. ನಮ್ಮ ಮನೆಯವ್ರಿಗೆ ನಾನು ತಮಾಷೆ ಮಾಡಲಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ, ಅವ್ರಿಗೂ ಸಮಾಧಾನ ಆಗಲ್ಲ. ಒಬ್ರಿಗೊಬ್ರು ಕಾಲು ಎಳ್ಕೊತಾ ಇಲ್ಲ ಅಂತಂದರೆ. ಇನ್ನು ಅವ್ರಿಗೆ ಒಂದು ಕಾರಣ ಸಿಕ್ಬಿಟ್ಟಿದೆ ಇವಾಗ, ನನಗೆ ಕಾರಣ ಸಿಕ್ಬಿಟ್ಟಿದೆ ಇವಾಗ ಅವ್ರಿಗೆ ತಮಾಷೆ ಮಾಡೋದಕ್ಕೆ. ಏನಪ್ಪ ಅಂತಂದರೆ, ಕ್ಯಾಮ್ರಾ ಇವಾಗ ಹಿಂಗೆ ಹಿಡಿದ್ರೆ ಸಾಕು, ಅವ್ರು ವೀಡಿಯೋ ಮಾಡಬೇಡ ಅಂತ ಹೇಳಿ ಬಚ್ಚಿಟ್ಕೋತಾರೆ. ಅದನ್ನೇ ಒಂದು ವೀಕ್ನೆಸ್ ಆಗಿ ಇಟ್ಕೊಂಡು ನಾನು ಪದೇ ಕ್ಯಾಮ್ರಾ ಇಡ್ತೀನಿ, ಅವರು ಹೋಗಿ ಬಚ್ಚಿಟ್ಕೊತಾರೆ. ಅದೇ ಒಂದು ಕಾಮಿಡಿ ಆಗೋಗ್ಬಿಟ್ಟಿದೆ ನಮ್ಮ ಮನೇಲಿ. ಇನ್ನು ಒಂದು ದಿವಸ ನಾವು ಹೆಣ್ಮಕ್ಳು ಮನೇಲಿಲ್ಲ ಅಂದರೆ ಎಷ್ಟು ಕೆಲಸಗಳಾಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕೆಲಸಗಳಾಗುತ್ತೆ. ನಾವೆಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಎಲ್ಲ ಹಾಗಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಮಾರನೇ ದಿವಸ ಬಂದು ಒಂಥರ ಇದಾಗೋಗ್ಬಿಟ್ಟಿರುತ್ತೆ ನಮಗೆ, ಅದೇ ಒಂಥರ ರೊಟೀನ್ ಆಗೋಗ್ಬಿಡುತ್ತೆ. ಫಸ್ಟು ಮಾಡಿ ಮುಗಿಸ್ಬಿಡೋಣಪ್ಪ ಅನ್ನೋ ವರ್ಕ್ ಪ್ರೆಷರು ನಮ್ಮ ತಲೆಯಲ್ಲಿ ಕೂತ್ಕೊಂಬಿಟ್ಟಿರುತ್ತೆ. ನಾನು ಮಾಡಿ ಮುಗಿಸೋವರೆಗೂ ನಮಗೆ ಸಮಾಧಾನ ಇರೋಲ್ಲ, ಅದು ಕಣ್ಮುಂದೆನೇ ಬರ್ತಾ ಇರುತ್ತೆ, ಯಾವಾಗ ಮಾಡಿ ಮುಗಿಸೋಣಪ್ಪ ಅಂತ. ಇನ್ನು ಅದೆಲ್ಲ ಮಾಡಿ, ಕೆಲಸ ಎಲ್ಲ ಮಾಡಿ ಸ್ವಲ್ಪ ಹೇರ್ ಆಯಿಲಿಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೆ ಒಂದು ದಿವಸ ಎಣ್ಣೆ ಹಚ್ಕೊಂಡಿಲ್ಲ ಅಂತಂದರೆ ಹೆಂಗಾಗೋಗ್ಬಿಟ್ಟಿರುತ್ತೆ ಅಂದರೆ, ನೆತ್ತಿ ಮೇಲೆ ಇಚ್ಚಿಂಗ್ ಶುರುವಾಗ್ಬಿಡುತ್ತೆ.
ಹಂಗೆ ಅದು ಒಂಥರ ಈ ಏನು ಸೇರ್ಕೊಂಡಿರೋರು ಕೆರಿತಾರಲ್ಲ ತಲೆನ ಆ ಥರ ಆಗೋಗ್ಬಿಟ್ಟಿರುತ್ತೆ. ಇನ್ನು ಫಸ್ಟು ನಾನು ಹೇರ್ ಆಯಿಲಿಂಗ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಆಯಿಲು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ನೆಲ್ಲಿಕಾಯಿ, ಮೆಂತ್ಯಕಾಳು, ದಾಸವಾಳ ಹೂವು ಮತ್ತು ಎಲೆ, ಆ್ಯಲೋವೆರಾ ಜೆಲ್ಲು, ಕರಿಬೇವು ಜಾಸ್ತಿ ಹಾಕೋತೀನಿ ನಾನು. ಹಾಗಾಗಿ ಸ್ವಲ್ಪ ಇಚ್ಚಿಂಗ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಆಮೇಲೆ ನೀವು ತಲೆಗೆ ಸ್ನಾನ ಮಾಡಿ ಒಂದು 2-3 ದಿವಸ ಬಿಟ್ಟು ಹೇರ್ ಆಯಿಲ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಜಾಸ್ತಿ ದಿನ ನೀವು ತಲೆಗೆ ಸ್ನಾನ ಮಾಡಿ ಹೇರ್ ಆಯಿಲಿಂಗ್ ಮಾಡದಿರೋ ಇದ್ದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೆ ಸಿಕ್ಕಾಪಟ್ಟೆ ಇಚ್ಚಿಂಗು ಶುರುವಾಗುತ್ತೆ. ನೀವು ಯಾವಾಗೂ ಅಷ್ಟೇ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ತೊಗೊಂಡ್ಬಂದು ಕಾಯಿಸ್ಕೊಂಡು ಹಚ್ಕೊಳ್ಳೋಂಗಿದ್ರೆ ಕರಿಬೇವು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಕೂದಲು ಸಹ ಕಪ್ಪಾಗುತ್ತೆ. ಹಾಗೆ ನಾನು ಯಾವಾಗೂ ಇದೇ ಥರನೇ ಮಾಡ್ಕೊಳ್ಳೋದು. ಈ ಥರ 2 ಪಾರ್ಟಿಷನ್ ಮಾಡಿಕೊಂಡು ಚೆನ್ನಾಗಿ ಸ್ಕ್ಯಾಲ್ಪಿಂದ ನೀಟಾಗಿ ಮಸಾಜ್ ಮಾಡ್ಕೊತೀನಿ. ಒಂದು 10 ನಿಮಿಷ ಮಸಾಜ್ ಮಾಡಿಕೊಂಡು ಆವಾಗೇ ಬಾಚಿಬಿಟ್ಟು ನೀಟಾಗಿ ಜಡೆ ಹಾಕ್ಕೊಂಡು ಮೇಲೆ ಕಟ್ಕೊಂಡ್ಬಿಡ್ತೀನಿ. ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೇಪ್ ಹಾಕ್ಕೊಂಡು ಕಟ್ಕೋತಿದ್ವಲ್ಲ, ಎಷ್ಟು ದಪ್ಪ ಅಂದರೆ ಸೋಪ್ ಕೀಪೆಲ್ಲ ಹಾಕ್ಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೊತಿದ್ವಿ. ಆವಾಗ ನಿಜವಾಗ್ಲೂ ಕೂದಲೇ ಉದುರ್ತಾ ಇರಲಿಲ್ಲ. ಆವಾಗಿನ ಫುಡ್ ಆ ಥರ ಇರೋದು. ಇವಾಗ ಏನಾದರೂ ಒಂದು ತಿಂದರೆ ಸಾಕು, ಆಗಲೇ ಹೇರ್ ಫಾಲ್ ಶುರುವೆ. ಒಂದು ಆಯಿಲ್ ಚೇಂಜ್ ಮಾಡಿದ್ರೆ ಸಾಕು, ಅಡುಗೆ ಎಣ್ಣೆ ಆಗಲೇ ಹೇರ್ ಫಾಲ್ ಶುರುವಾಗ್ಬಿಡುತ್ತೆ. ನೋಡಿ, ಈ ಥರ ಜಡೆ ಹಾಕ್ಕೊಂಡು ಈ ಥರ ನೀವು ಫೋಲ್ಡ್ ಮಾಡ್ಕೊಂಡು ರಬ್ಬರ್ ಹಾಕ್ಕೊಂಡು ಬಿಟ್ಟರೆ ಎಷ್ಟು ನೀಟಾಗಿ ಜಡೆ ಕುತ್ಕೊಳ್ಳೋದಾದರೆ ಮಾರನೇ ದಿವಸ ಬೆಳಗ್ಗೆವರೆಗೂ ಏನೂ ಆಗೋಲ್ಲ. ಮತ್ತು ನೀವು ತಲೆ ಬಚ್ಚೋವರೆಗೂ ಏನೂ ಆಗೋಲ್ಲ, ಬೇಕಾದ್ರೆ ಬಿಟ್ಟರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಇವಾಗ ಈ ಥರನೇ ಮಾಡ್ತಾ ಇರೋದು. ಕೂದಲು ಉದ್ದನೂ ಬರುತ್ತೆ. ನಿಮಗೆ ದಪ್ಪ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಉದ್ದ ಬರುತ್ತೆ. ನಾನು ಹಾಗಾಗಿ ಸುಮಾರು ಒಂದು 2 ತಿಂಗಳೇ ಆಗೋಯ್ತೇನೋ ನಾನು ಇದೇ ಥರನೇ ಯೂಸ್ ಮಾಡ್ತಾ ಇರೋದು. ನಿಜವಾಗ್ಲೂ ಎಷ್ಟು ರಿಸಲ್ಟ್ ಕೊಟ್ಟಿದೆ ಅಂದರೆ, ನನಗೆ ದಪ್ಪ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಉದ್ದನಾದರೂ ಇದೆಯಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೊತೀನಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಕೂದಲು ಉದ್ದ ಬರೋದೇ ಒಂದು ದೊಡ್ಡ ಮಿರಾಕಲ್ ಆಗೋಗ್ಬಿಟ್ಟಿದೆ. ಈಗ ನಿಜವಾಗ್ಲೂ ಕೂದಲು ಎಷ್ಟು ದಪ್ಪ ಉದ್ದ ಇತ್ತು ಅಂದರೆ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಉದ್ದ ದಪ್ಪ ಇತ್ತು. ಮಂಡಿವರೆಗೂ ಕೂದಲು ಇರೋದು ನಮ್ಮದು. ಆದರೆ ಏನು ಮಾಡೋದು, ಇವಾಗ ಫುಡ್ಗೂ ಆಮೇಲೆ ನೀರಿಗೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಹಾಗಾಗಿ ಇದಾದರೂ ಮಾಡೋಣ ಅಂತ ಹೇಳಿ ನಾನು ಇದೊಂದು ರೊಟೀನ್ ಇಟ್ಕೊಂಬಿಟ್ಟಿದ್ದೀನಿ. ಇವಾಗ ಪರವಾಗಿಲ್ಲ, ಎಷ್ಟೋ ಕಡಿಮೆ ಆಗಿದೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸೆಡ್ ಸೀಡ್ಸ್ ಸಿಗುತ್ತಲ್ವ, ಅದನ್ನು ದಿನ ಒಂದೊಂದು ಸ್ಪೂನ್ ನೀವು ತಿಂತಾ ಬನ್ನಿ. ನಿಜವಾಗ್ಲೂ ಹೇರ್ ಫಾಲ್ ಕಡಿಮೆ ಆಗುತ್ತೆ. ನಾನು ಅದೇ ಥರನೇ ಮಾಡೋದು. ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇನ್ನು ನಾನು ಮೀಶೋದಿಂದ ಒಂದು ಫೋಲ್ಡಬಲ್ ಗ್ಲಾಸ್ ತರಿಸಿದ್ದೀನಿ, ಸ್ಟೀಲ್ದು. ಇದು ಎಷ್ಟು ಹೆಲ್ಪ್ ಆಗ್ತಿದೆ ಅಂದರೆ ನನಗೆ ನಿಜವಾಗ್ಲೂ ಮಕ್ಕಳಿರೋರೆಲ್ಲ ಈ ಥರದ್ದು ತೊಗೊಂಡ್ಬಿಡಿ. ಇಲ್ಲ ನೀವು ಮಕ್ಕಳು ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿಗಾದ್ರೂ ಬೇರೆಯವರು ಇಲ್ಲ ಹೊರಗಡೆ ಎಲ್ಲೂ ಬೇರೆ ಗ್ಲಾಸ್ ಯೂಸ್ ಮಾಡಲ್ಲ, ಫುಲ್ ಹೈಜೀನಾಗಿ ಮೇಂಟೈನ್ ಮಾಡ್ತೀರ ಅನ್ನೋರು ತೊಗೋಬೋದು. ಇದೇನು ತೀರಾ ರೇಟ್ ಏನಿಲ್ಲ, 156 ರುಪೀಸು. ಇದನ್ನು ನೀವು ಕೀ ಬೆಂಚಾಗಿ ಸಹ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಸಹ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋಬೋದು. ಇನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದವ್ರು ಪರ್ಚೇಸ್. 7-8 ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿ, 1 ಟೊಮೆಟೊ, 1 ಇಂಚಷ್ಟು ಶುಂಠಿ, ಒಂದು 2 ಮೆಣಸಿಕಾಯಿ, ಕೆಂಪು ಮೆಣಸಿಕಾಯಿ ತೊಗೊಂಡಿದ್ದೀನಿ, 1 ಚಿಕ್ಕ ಇಂಚಷ್ಟು ಚಕ್ಕೆ, 2 ಲವಂಗ, ಇಷ್ಟೇ. ಈಗ ಇದನ್ನು ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಹಾಗೆ ಒಂದು ಚಾಟ್ ಮಸಾಲ ಹಾಕ್ಕೋಬೇಕಾಯ್ತು. ಚಾಟ್ ಮಸಾಲೆ ಎಲ್ಲ, ಸೊ ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ. ಅರಿಶಿನ ಮತ್ತು ಮಾಡೋಕ್ಕೆ ಎಣ್ಣೆ. ಈಗ ಇದನ್ನು ಏನು ಮಾಡೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟೆಪ್ಪು, ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ನಾನು ಫ್ರೈ ಮಾಡ್ಕೋತಾ ಇಲ್ಲ, ಹಾಗೆ ರುಬ್ಕೊಂಡು ಆಮೇಲೆ ನಾನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊತೀನಿ, ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ಲ, ಸಿಡಿಯುತ್ತೆ. ನೋಡಿ, ಈ ಥರ ಮಸಾಲೆ ಆಗಿದೆ. ಈಗ ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಎಣ್ಣೆ. ಲೋ ಫ್ಲೇಮಲ್ಲೇ ಇದು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಒಂಥರ
ಸೀದೋದಂಗೆ ವಾಸನೆ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹೀಗೆ ಅದು ಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ. ಇದು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಲ್ಲ ಮಸ್ತಾಗುತ್ತೆ. ಯಾರಾದರೂ ಸಡನ್ನಾಗಿ ಬರ್ತೀವಿ ಅಂದರೆ ಈ ಥರ ರೆಸಿಪಿ ಮಾಡಿದ್ರೆ ಸಖತ್ತಾಗುತ್ತೆ ಮಾತ್ರ, ಟೇಸ್ಟ್ ಮಾತ್ರ. ಇದು ಗರಂ ಮಸಾಲ ಬೇಡ, ಏನು ಬೇಡ, ಯಾಕಂದರೆ ನಾವು ಚಕ್ಕೆ ಲವಂಗ ಹಾಕೊಂಡಿರ್ತೀವಲ್ಲ, ಸಿಂಪಲ್ ಮಸಾಲೆ ಸಾಕಾಗುತ್ತೆ ಇಷ್ಟಕ್ಕೆ. ಸ್ವಲ್ಪ ನೀರು ಹಾಕೋತೀನಿ. ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ. ಈಗ ಬೇಯಿಸಿಟ್ಕೊಂಡಿರೋ ಕಾರ್ನ್ ಮತ್ತು ಬಟಾಣಿ ಕಾಳು ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ಆಲೂಗಡ್ಡೆ ಆಗಲಿ ಬೀನ್ಸ್ ಆಗಲಿ ಹಾಕೋಬೋದು, ಆದರೆ ಅಷ್ಟು ಚೆನ್ನಾಗಾಗಲ್ಲ. ಇದು ಕಾರ್ನ್ ಗ್ರೇವಿ ಅಂದರೆ ಸಿಂಪಲ್ಲಾಗಿ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಕ್ಕಳು ಕಾರ್ನ್ ಇಟ್ಟರೆ ತಿಂತಾರಲ್ವ, ಹಾಗಾಗಿ ನಾನು ಥರ ಮಾಡಿದೆ. ಇದೊಂದು 5 ನಿಮಿಷ ಕುದೀಲಿ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಆಫ್ ಮಾಡಿಕೊಂಡು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕೋಬೋದು, ಇದೆಲ್ಲ ಏನಿಲ್ಲ ಅಂತ ಹೇಳಿ ನಾನು ಸಿಂಪಲಾಗಿ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಮನೆಯವರು ಫಸ್ಟಿಗೆ ಚೆನ್ನಾಗಾಗಿದೆ ಅಂತ ಹೇಳಿರ್ತಾರೆ. ನಾನು ಪದೇ ಪದೇ ಕೇಳೋದಕ್ಕೆ ಅವ್ರಿಗೆ ಸಿಟ್ಟು ಬಂದುಬಿಟ್ಟು ಸೂಪರಾಗಿದೆ ಬಿಡು ಅಂತ ಹೇಳ್ತಾರೆ. ಅದೇ ನನಗೆ ಖುಷಿ ಕೇಳೋದಕ್ಕೆ.